ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, ತಾವೆಲ್ಲೂ ಕೂಡ SSLC ಕನ್ನಡ ವಿಷಯದ ಪರೀಕ್ಷೆಯನ್ನು 21 ಮಾರ್ಚ್ 2025ಕ್ಕೆ ಬರಲಿಕ್ಕೆ ಸಿದ್ಧತೆಯಾಗಿದ್ದೀರಿ. ಸೊ ಬಹಳಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ. ಸೊ ನೀವು ಒಂದೆರಡು ಪ್ಲೇಲಿಸ್ಟನ್ನು ನಮ್ಮದು ಚಾನಲಲ್ಲಿ ನೋಡಬೇಕು. ಒಂದೇದೇನಪ್ಪ ಅಂತಂದರೆ SSLC ಕನ್ನಡ ಪ್ರಶ್ನೋತ್ತರ ಅಂತ ಇದೆ. ಎಲ್ಲ ಪಾಠದ ಕ್ವಶನ್ ಆನ್ಸರ್ಗಳನ್ನು ಡೀಟೇಲ್ ಹಾಕಿದ್ದೀನಿ, ಅದನ್ನು ಕೂಡ ನೋಡ್ಕೊಂಡೋಗಿ. ಎರಡನೇ ಪ್ಲೇಲಿಸ್ಟ್ ಏನಪ್ಪ ಅಂದ್ರೆ SSLC ಮಾಡೆಲ್ ಕ್ವಶನ್ ಪೇಪರ್ 1, 2, 3, 4 ಅಂತಕ್ಕಂಥದ್ದು ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಮಂಡಳಿಯವರು ಬಿಟ್ಟಿರ್ತಕ್ಕಂಥ 4 ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀನಿ. ಸೊ ಸ್ಟೇಟ್ ಪ್ರಿಪರೇಟರಿ ಇದೆ. ಸೊ ಜೊತೆಗೆ ನಾನು ಕೂಡ ಏನು ಮಾಡಿದ್ದೀನಿ, 5 ಸೆಟ್ ಕ್ವಶನ್ ಪೇಪರನ್ನು ಹಾಕ್ತಾ ಇದ್ದೀನಿ. ಅವೆಲ್ಲವುಗಳು ಕೂಡ ಏನದವಪ್ಪ ಅಂದ್ರೆ ಈ ಒಂದು SSLC ಮಾಡೆಲ್ ಕ್ವಶನ್ ಪೇಪರ್ 1, 2, 3, 4 ಅಂತಕ್ಕಂಥ ಪ್ಲೇಲಿಸ್ಟ್ ಲಿಂಕಲ್ಲಿ ಹಾಕಿದ್ದೀನಿ. ಅವುಗಳನ್ನು ನೋಡಿ. ಸೊ ಖಂಡಿತವಾಗಿ ಈ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ಬರ್ತವೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೆಕೆಂಡ್ ಪಾರ್ಟ್ ವಿಡಿಯೋ ಕೂಡ ಬೇಗನೆ ರಿಲೀಸ್ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಇದೇ ಥರದ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀವಿ. ಸೊ ನೀವು ನಮ್ಮ ವಾಟ್ಸಪ್ ಚಾನಲಲ್ಲಿ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಡ್ತೀನಿ. ಸೊ ಅವುಗಳಿಗೆ ಬಂದು ಜಾಯ್ನ್ ಆಗಿ. ಸೊ ಅಲ್ಲಿ ನಿಮಗೆ ಏನು ಮಾಡ್ತೀನಿ ಅಂತಂದರೆ PDF ನಾನು ಶೇರ್ ಮಾಡಲಿಕ್ಕೆ ಹೇಳ್ತೀನಿ. ಸೊ ದಯಮಾಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಸೊ ಯಾರೆಲ್ಲ ಸ್ಟಡಿ ಮಾಡಿದ್ದೀರಿ, ಫಾಸ್ಟ್ ಮೋಡಲ್ಲಾದರೂ ಕೂಡ ಕ್ವಶನ್ಸ್ಗಳನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಸೊ ಫಸ್ಟ್ ಸ್ನೇಹಿತರೆ, ವ್ಯಾಕರಣದಲ್ಲಿ ನೀವು 8-9 ಮಾರ್ಕ್ಸನ್ನು ಆರಾಮಾಗಿ ಪಡಿತೀರಿ. ಫಸ್ಟ್ ಸಂಧಿಗಳು, ವಿಶೇಷವಾಗಿ ನೀವು ಲೋಪ, ಆಗಮ ಮತ್ತು ಆದೇಶ ಸಂಧಿಗಳ ಬಗ್ಗೆ ನೋಡ್ಕೊಂಡೋಗಿ. ಅಲ್ಲಿಂದ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ಇದೆ. ಸಮಾಸಗಳಲ್ಲಿ ನೋಡೋದಾದರೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳು, ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಗಳು, ಸೊ ಜೊತೆಗೆ ದ್ವಂದ್ವ ಸಮಾಸ. ಇವು 3 ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಇನ್ನು ಅವ್ಯಯಗಳ ಪ್ರಕಾರಗಳಲ್ಲಿ ಸಾಮಾನ್ಯ ಅವ್ಯಯಗಳು ಯಾವ ಬರ್ತವೆ, ಆಮೇಲೆ ಅವಧಾರಣಾರ್ಥಕ ಅವ್ಯಯಗಳು ಯಾವ ಬರ್ತವೆ ಅದನ್ನು ನೋಡ್ಕೊಂಡೋಗಿ. ವಿಭಕ್ತಿ ಪ್ರತ್ಯಯಗಳನ್ನು ಕಲ್ಕೊಂಡೋಗಿ. ಅದರಲ್ಲಿ ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳು ಮತ್ತು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು, ಕಾರಕಾರ್ಥಗಳು, ಒಂದು ಉದಾಹರಣೆಯೊಂದಿಗೆ ಯಾವೆಲ್ಲ ಪ್ರತ್ಯಯಗಳು ಹತ್ತಿದಾವೆ ಅನ್ನೋದನ್ನು ಸಹಿತ ನೋಡ್ಕೊಂಡೋಗಿ. ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಅದ. ಇನ್ನು ವರ್ಣಮಾಲೆಯಲ್ಲಿ ನೋಡೋದಾದರೆ ಸಂಖ್ಯೆಗಳು ಕೇಳ್ತಾರೆ. ವರ್ಣಮಾಲೆಯಲ್ಲಿರ್ತಕ್ಕಂಥ ಸ್ವರಗಳ ಸಂಖ್ಯೆ, ಸ್ವರಗಳ ಸಂಖ್ಯೆ, ರಸ್ವ ಸ್ವರಗಳ ಸಂಖ್ಯೆ, ದೀರ್ಘ ಸ್ವರ, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ, ಅನುನಾಸಿಕಗಳು, ಅಲ್ಪಪ್ರಾಣ, ಮಹಾಪ್ರಾಣ. ಕೆಲವೊಂದು ಸಲ ವರ್ಣಗಳನ್ನು ಕೊಟ್ಟು, ಅಕ್ಷರಗಳನ್ನು ಕೊಟ್ಟು ಅವು ಯಾವ ಗುಂಪಿಗೆ ಸೇರ್ತವೆ ಅದನ್ನು ಕೂಡ ನಿಮ್ಗೆ ಏನು ಮಾಡ್ಬೋದು, ಕೇಳ್ಬೋದು. ಇನ್ನು ನಾಮಪದಗಳಲ್ಲಿ ಗೊತ್ತಿರಲಿ, ಇಟ್ಟ ಹೆಸರುಗಳನ್ನೆಲ್ಲ ಅಂಕಿತ ನಾಮ ಅಂತೀವಿ. ರೂಢಿಯಿಂದ ಬಂದ ಹೆಸರು ರೂಢನಾಮಗಳು, ಅರ್ಥಕ್ಕನುಗುಣವಾಗಿ ಬಂದ ಹೆಸರುಗಳೆಲ್ಲ ಅನ್ವರ್ತಕ ನಾಮಗಳೇ ಆಗಿರ್ತವೆ. ಸೊ ನಿಮಗೆ ಪಂಡಿತ ಅಂತಕ್ಕಂಥದ್ದು ಅನ್ವರ್ಥ ನಾಮ ಆಗ್ತದೆ. ಅಗ್ನಿಭೂತಿ, ವಾಯುಭೂತಿ ಅನ್ನೋದು ಅಂಕಿತ ನಾಮ ಆಗ್ತದೆ. ರಾಹಿಲ ಅಂಕಿತ ನಾಮ ಆಗ್ತದೆ. ರಾಮ ಲಕ್ಷ್ಮಣ ಅಂಕಿತ ನಾಮ. ಧರ್ಮರಾಯ. ಸೊ ಈ ತನಗೆ ನಿಮಗೆ ಬೇಸಿಕ್ ಆಗಿ ಕಾನ್ಸೆಪ್ಟನ್ನು ನೆನ್ಪಿಟ್ಕೊಡ್ರಿ. ತತ್ಸಮ ತದ್ಭವಗಳು ನಿಮ್ಮ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಪಾಠ ಮತ್ತು ಪದ್ಯಗಳಲ್ಲಿ ಪದಗಳ ಅರ್ಥಗಳಲ್ಲಿ ಕೊಟ್ಟಿದ್ದಾರೆ. ಆ ತತ್ಸಮ ತದ್ಭವಗಳನ್ನು ನೋಡ್ಕೊಂಡೋಗಿ 1 ಮಾರ್ಕ್ಸ್ ಆರಾಮಾಗಿ ಬರ್ತದೆ. ಇನ್ನು ಅರ್ಥರೂಪ ಕ್ರಿಯಾಪದಗಳಲ್ಲಿ ಮಾಡಲಿ, ವಿದ್ಯಾರ್ಥಕ, ಮಾಡನು, ನಿಷೇಧಾರ್ಥಕ, ಮಾಡಿಯಾನು, ಸಂಭಾವನಾರ್ಥಕ. ಈ ತನಾಗಿರ್ತಕ್ಕಂಥದ್ದು ನಿಮ್ಗೆ ಏನು ಬರ್ತಾವಪ್ಪ ಅಂದರೆ ವಿದ್ಯಾರ್ಥಕ, ನಿಷೇಧಾರ್ಥಕ ಮತ್ತು ಸಂಭಾವನಾರ್ಥಕಗಳ ಮೇಲೆ ಪ್ರಶ್ನೆಗಳು ಬರ್ತಾವೆ. ಇನ್ನು ದ್ವಿರುಕ್ತಿ, ಜೋಡು ನುಡಿ, ಅನುಕರಣವೇ ಫಿಕ್ಸ್ ಕ್ವಶನ್ ಬರ್ತದೆ. ಒಂದೇ ಶಬ್ದ 2 ಸಲ ಬರ್ತಂದ್ರೆ ದ್ವಿರುಕ್ತಿ ಅಂತೀವಿ. ಶಬ್ದಗಳ ಅನುಕರಣ ಇತ್ತಂದ್ರೆ ಅನುಕರಣವೇ ಅಂತೀವಿ. ಒಂದು ಪದದ ಜೊತೆಗೆ ಅರ್ಥದ ಜೊತೆಗೆ ನಿರರ್ಥಕ ಪದ ಇತ್ತಂದ್ರೆ ಜೋಡು ನುಡಿ ಅಂತ ಕರಿತೀವಿ. ತದ್ದಿತಾಂತಗಳನ್ನು ನೋಡ್ಕೊಂಡೋಗಿ, ಕೃದಂತಗಳನ್ನು ನೋಡ್ಕೊಂಡೋಗಿ. ಈ ಏರಿಯಾ ಸ್ವಲ್ಪ ಕನ್ಫ್ಯೂಸನ್ ಅನಿಸ್ತಾವೆ, ಬಟ್ ಪರ್ಫೆಕ್ಟ್ ಮಾಡ್ಕೊಡ್ರಿ. ಇನ್ನು ವಾಕ್ಯದ ಪ್ರಭೇದಗಳಲ್ಲಿ ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಅದರ ಡೆಫಿನೇಷನು ಮತ್ತು ಅದಕ್ಕಿರ್ತಕ್ಕಂಥ ಒಂದೊಂದು ಉದಾಹರಣೆಗಳನ್ನು ನಿಮ್ಮ ಪುಸ್ತಕದಲ್ಲಿ ಉದಾಹರಣೆಗಳನ್ನು ಹಚ್ಚಿದ್ದಾರೆ, ಅದನ್ನೇ ನೋಡ್ಕೊಂಡೋಗಿ. ಲಾಸ್ಟ್ ನಾವು ಗ್ರಾಮರ್ಲಿ ನೋಡೋದಾದರೆ ಲೇಖನ ಚಿಹ್ನೆಗಳು. ಸುಮಾರು ಒಂದು 9 ಲೇಖನ ಚಿಹ್ನೆಗಳಲ್ಲಿ ಉದ್ಧರಣ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ, ಅರ್ಧ ವಿರಾಮ, ಅಲ್ಪ ವಿರಾಮ, ವಿವರಣಾತ್ಮಕ ಚಿಹ್ನೆ. ಸೊ ಇಷ್ಟು ನೀವೇನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೇಖನ ಚಿಹ್ನೆಗಳಿದ್ದಾವೆ. ಇಷ್ಟು ನೋಡ್ಕೊಂಡು ಹೋದರೆ ಗ್ರಾಮರಲ್ಲಿ ನಿಮಗೆ ಆರಾಮಾಗಿ ಮಿನಿಮಮ್ 8-9 ಅಂತ ಹೇಳಿದ್ದೀನಿ. ಬಟ್ 10 ಕೂಡ ಬರ್ತಾವೆ, ಡೋಂಟ್ ವರಿ. ಇನ್ನು ಲೇಖಕರ ಮತ್ತು ಕವಿಗಳ ಪರಿಚಯದಲ್ಲಿ ನಾನು ಒಂದು 3 ಗುಂಪುಗಳನ್ನು ಮಾಡ್ಕೊಂಡಿದ್ದೀನಿ. ಸೊ ಇದು ನಿಮಗೆಲ್ಲ ಅನಿಸಿರ್ಬೋದು. ಈ ಕಡೆ ಇದ್ದವರು ಎಲ್ಲರೂ ಹೊಸಗನ್ನಡ ಇದ್ದಾರೆ. ಆಮೇಲೆ ಇಲ್ಲಿ ಮಧ್ಯದಲ್ಲಿರೋರು ಎಲ್ಲರೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಿದ್ದಾರೆ. ಸೊ ಆಚೆ ಗ್ರೂಪ್ನಲ್ಲಿರ್ತಕ್ಕಂಥವರೆಲ್ಲ ಪ್ರಾಚೀನ ಕನ್ನಡಗಳಿದ್ದಾರೆ. ಬಟ್ ನಿಮಗೆ ಎಕ್ಸಾಮ್ದಾಗ ಏನಿರ್ತದಪ್ಪ ಅಂದ್ರೆ ಒಬ್ಬರು ಗದ್ಯದಿಂದ ಇರ್ತಾರೆ, ಒಬ್ಬರು ಪದ್ಯದಿಂದ ಇರ್ತಾರೆ. ಅದರಲ್ಲಿ ಕೂಡ ಒಬ್ಬರು ಹೊಸಗನ್ನಡ ಇರ್ತಾರೆ, ಒಬ್ಬರು ಹಳಗನ್ನಡ ಇರ್ತಾರೆ. ಸೊ ಅದಕ್ಕಾಗಿ ನಾನು ಏನು ಹೇಳೋದಂದರೆ, ಸೊ ವಿಶೇಷವಾಗಿ ಎಂ ಮರಿಯಪ್ಪ ಭಟ್ಟ, ಎನ್ ಮೂರ್ತಿರಾವ, ದೇವನೂರು ಮಹಾದೇವ, ಸಾರಾ ಅಬುಬ್ಕರ್, ಪುತಿನ, ಇವ್ರು ಏನಿದ್ದಾರಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾರೆ. ಇವ್ರ ಬಗ್ಗೆ ಸ್ವಲ್ಪ ನಿಮ್ಮ ಕಡೆ ಲಕ್ಷ್ಯ ಇಟ್ಕೊಡ್ರಿ. ಇನ್ನು ಪದ್ಯಗಳಲ್ಲಿ ನೋಡೋದಾದರೆ ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ ಕಾರಂತ, ವಿಕ್ರು ಗೋಕಾಕ, ಇವರು ಕೂಡ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರು. ಇನ್ನು ಹಳಗನ್ನಡದಲ್ಲಿ ಬರೋದಾದರೆ ಸೊ ನಾವು ಯಾರಿಗೆ ಹೇಳ್ಬೋದಪ್ಪ ಅಂತಂದ್ರೆ ಕುಮಾರವ್ಯಾಸ, ಪಂಪ ಇದ್ದಾನೆ, ರನ್ನ ಇದ್ದಾನೆ, ಲಕ್ಷ್ಮೀಶ, ಇವರೆಲ್ಲ ಏನಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರೇ ಇದ್ದಾರೆ. ಇನ್ನು ಇದರಲ್ಲಿ ಇನ್ನಷ್ಟು ನಾನು ನಿಮಗೆ ಏನು ಹೇಳ್ಬೋದು ಅಂತಂದ್ರೆ ವಿಶೇಷವಾಗಿ ನೀವು ದ ರಾ ಬೇಂದ್ರೆ, ಶಿವರಾಮ್ ಕಾರಂತರವ್ರ ಬಗ್ಗೆ ನೋಡ್ಕೊಂಡು ಹೋಗ್ರಿ. ಆಮೇಲೆ ಕುಮಾರವ್ಯಾಸ, ರನ್ನನ ಬಗ್ಗೆ ನೋಡ್ಕೊಂಡು ಹೋಗಿ. ಓಕೆ, ಸೊ ರನ್ನನ ಬಗ್ಗೆನೂ ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ
ಅಂಕಗಳನ್ನು ನಿಮಗೆ ಪ್ರಶ್ನೆಗಳು ಸಿಗ್ತವೆ. ಇನ್ನು ನೆಕ್ಸ್ಟ್ ಗದ್ಯ ಭಾಗದಲ್ಲಿ ನೋಡೋದಾದರೆ ಸಾರಾ ಅಬೂಬ್ಕರ್, ದೇವನೂರು ಮಹಾದೇವ, ಎಂ ಮರಿಯಪ್ಪ ಭಟ್ ಅವ್ರ ಬಗ್ಗೆ ನೋಡ್ಕೊಂಡು ಹೋಗಿ. ಯಾಕಂದರೆ ನಿಮಗೆ ಪೂತಿ ನರಸಿಂಹಾಚಾರ್ಯದ ಬಗ್ಗೆ ಪ್ರಿಪ್ರೇಟರಿಯಲ್ಲಿ ಕೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ನೋಡೋದಾದರೆ ರನ್ನನ ಬಗ್ಗೆನೂ ಕೂಡ ಪ್ರಿಪ್ರೇಟರಿಯಲ್ಲಿ ಕೇಳಿದ್ದಾರೆ. ಸೊ ಹೀಗಾಗಿ ಈ ಪ್ರಿಪ್ರೇಟರಿಯಲ್ಲಿ ಕೇಳಿದ್ದನ್ನು ಸ್ವಲ್ಪ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಕಡಿಮೆ ಇರ್ತದೆ. ಬಟ್ ಬಾಕಿ ಎಲ್ಲ ನಿಮ್ಗೆ ಏನಾಗ್ಬೋದು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಸೊ ಇದನ್ನು ಸ್ವಲ್ಪ ಪ್ಯಾಕ್ ಮಾಡಿಕೊಡ್ರಿ. 6 ಮಾರ್ಕ್ಸ್ ಫಿಕ್ಸ್ ಇರ್ತಾವೆ. ಸಿಂಪಲ್, ಒಂದು ಸ್ಥಳ, ಕಾಲ, ಕೃತಿ, ಪ್ರಶಸ್ತಿ. ಸೊ 2 ಕೃತಿ 2 ಪ್ರಶಸ್ತಿಗಳನ್ನು ನೆನಪಿಟ್ಕೊಂಡ್ರೆ ಸಾಕು. ಸೊ ಚೆನ್ನಾಗಿ ಅದನ್ನು ನೀವೇನು ಮಾಡ್ತೀರಿ ಬರಿತೀರಿ. ಸೊ ಇದನ್ನು ಸ್ವಲ್ಪ ಲಕ್ಷ್ಯ ಇಟ್ಕೊಂಡು ಹೋಗಿ. ಇನ್ನು ಕಂಠಪಾಠ ಪದ್ಯಗಳನ್ನು ಹಸುರು ಅಂತಕ್ಕಂಥ ಪದ್ಯದಲ್ಲಿ ನಾನು ಕೊಟ್ಟಿಲ್ಲ, ಯಾಕಂದರೆ ಭಾಳ ಸರಳ ಪದ್ಯದ, ಅಲ್ಲಿಂದ ಮ್ಯಾಕ್ಸಿಮಮ್ ಕ್ವಶನ್ ಬರೋದಿಲ್ಲ. ಹಸುರದಲ್ಲಿ ಏನಾಗ್ತದೆ ಅಂದ್ರೆ ಮ್ಯಾಕ್ಸಿಮಮ್ ಅವ್ರು ಏನು ಮಾಡ್ತಾರೆ, ಕವಿ ಪರಿಚಯ ಅಂದ್ರೆ ಕುವೆಂಪು ಅವ್ರ ಬಗ್ಗೆ ಕೇಳ್ತಾರೆ, ಇಲ್ಲ ಸಂದರ್ಭಗಳನ್ನು ಕೇಳ್ತಾರೆ. ಸೊ ಅದಕ್ಕಾಗಿ ನಾನು ಏನು ಮಾಡಿಲ್ಲ, ಅಲ್ಲಿ ಹಸುರು ಪದ್ಯದ ಒಂದು 4 ಸಲ ಕೊಟ್ಟಿಲ್ಲ. ಬಾಕಿ ಪ್ರತಿ ಪದ್ಯದ ಒಂದೊಂದು ಪ್ಯಾರಾಗ್ರಾಫನ್ನು ಬಾಹೆಟ್ ಮಾಡ್ಕೊಂಡು ಹೋಗಿ. ಕಲುಷಿತವಾದಿದಿಂದ ಮುಟ್ಟೋಣ, ನೀಲಮೇಘದಿಂದ ನೋಡಿದಿರಾ, ಮಾರಿಗೌತನವಾಯ್ತುದಿಂದ ರಾಜೀವ ಸಕನಾನೆ, ಹುಟ್ಟಿದದಿಂದ ಹಿಡಿದು ಮೆರವೆಂ, ಕೊಡಲಿದಿಂದ ಹಿಡಿದು ನಾನೆಷ್ಟ ಅಂತ ಇದೆ ಇದು. ನೆಕ್ಸ್ಟ್ ತೆಗೆದುತ್ತರ್ಯದಿಂದ ಹಿಡಿದು ನಿಂತಿರ್ದನು, ಒಡವೆಯದಿಂದ ಹಿಡಿದು ಸಂಭವಂ ಅಂತಕ್ಕಂಥದ್ದಿದೆ. ಸೊ ಇಷ್ಟು ನೋಡ್ಕೊಂಡೋಗಿ ಇಲ್ಲಿಂದ 1 ಮಾರ್ಕ್ಸ್ ಆರಾಮಾಗಿ 4 ಮಾರ್ಕ್ಸ್ ಪಡಿತೀರಿ. ಒಂದೇ ಪದ್ಯದ 2 ಪ್ಯಾರಾಗ್ರಾಫ್ ಇರ್ತಾವೆ. ನೀವು ಪ್ರತಿಯೊಂದು ಪದ್ಯದ ಒಂದೊಂದು ಪ್ಯಾರಾಗ್ರಾಫ್ ಮಾಡಿದರೂ ಕೂಡ ಕೆಲಸ ಆಗ್ತದೆ, ಅದನ್ನು ಮಾಡ್ಕೊಂಡೋಗಿ. ಇನ್ನು ಗಾದೆ ಮಾತನ್ನು ಬರಿಬೇಕಾದ್ರೆ ಫಸ್ಟ್ ಪೀಠಿಕೆ ಬರಿಬೇಕು, ಆಮೇಲೆ ಮೌಲ್ಯಗಳನ್ನು ಬರಿಬೇಕು. ಸುಮ್ಮನೆ ಭೋಗಸ್ ಬರೆಯೋಂಗಿಲ್ಲ. ಓಕೆ, ನೆನಪಿಟ್ಕೊಡ್ರಿ. ಅಂದರೆ ಗಾದೆಗಳು ವೇದಗಳಿಗೆ ಸಮಾನ, ಗಾದೆಗಳು ಹಿರಿಯರಿಂದ ಬಂದ ಅನುಭವದ ನುಡಿಮುತ್ತುಗಳು ಅಂತೀವಲ್ಲ, ಅದು ಪ್ರಸ್ತಾವನೆ. ಆಮೇಲೆ ಮೌಲ್ಯ ಅಂತಂದರೆ ಈ ಗಾದೆ ಮಾತುಗಳನ್ನು ಒಬ್ಬ ವಿದ್ಯಾರ್ಥಿ ಒಬ್ಬ ವ್ಯಕ್ತಿಯ ಜೀವನಕ್ಕೆ ಅನ್ವಯ ಮಾಡಿಕೊಂಡು ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಇಲ್ಲಿ ನಿಮ್ಮ ಪ್ರಿಪ್ರೇಟರಿಗೆ ಕೇಳಿದ್ರು, ಯಾವ್ದು ಕೇಳಿದ್ರು, ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು, ಇದು ಕೂಡ ನಿಮ್ಮ ಪ್ರಿಪ್ರೇಟರಿಗೆ ಬಂದದ. ಆಮೇಲೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಂಗೆ ಅನ್ನೋದು ನಿಮ್ಮ ಪ್ರಿಪ್ರೇಟರಲ್ಲಿ ಕೇಳಿದ್ದಾರೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ತಾಳಿದವನು ಬಾಳಿಯಾನು, ವಿಶೇಷವಾಗಿ ವಿದ್ಯಾರ್ಥಿ ಜೀವನಕ್ಕೆ ಸಂಬಂಧಪಟ್ಟಂತೆಯೇ ಕೊಡ್ತಾರೆ. ಮನಸ್ಸಿದ್ದರೆ ಮಾರ್ಗ, ಕೈಕೆಸರಾದರೆ ಬಾಯಿ ಮೊಸರು, ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ, ಮಾಡಿದ್ದು ನೋ ಮಾರಯ್ಯ, ಕೂಡಿ ಬಾಳಿದರೆ ಸ್ವರ್ಗ ಸುಖ, ಕಟ್ಟುವುದು ಕಠಿಣ ಕೆಡುವುದು ಸುಲಭ, ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ, ಆಳಾಗಬಲ್ಲವನು ಅರಸನಾಗಬಲ್ಲ, ಮಾತೆ ಮುತ್ತು ಮಾತೆ ಮೃತ್ಯು, ಚಿಂತೆಯೇ ಮುಪ್ಪು ಸಂತೋಷವೇ ಯೌವನ, ಅತಿ ಆಸೆ ಗತಿ ಕೇಡು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿತೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ಶಕ್ತಿಗಿಂತ ಯುಕ್ತಿ ಮೇಲು ಅಂತ ನಾನು 17 ಗಾದೆ ಮಾತನ್ನು ಕೊಟ್ಟಿದ್ದೀನಿ. ವಿದ್ಯಾರ್ಥಿ ಜೀವನಕ್ಕೆ ಸಂಬಂಧಪಟ್ಟಂತೆ ಗಾದೆ ಮಾತುಗಳನ್ನು ಕೇಳ್ತಾರೆ. ಒಟ್ಟು ಡೋಂಟ್ ವರಿ, ಅದು ಸಮಯ ಆಗಿರ್ಬೋದು, ಪರಿಶ್ರಮ ಆಗಿರ್ಬೋದು, ಶಿಸ್ತು ಆಗಿರ್ಬೋದು, ಇದ್ರ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತವೆ. ಸೊ ಚೆನ್ನಾಗಿ ನೀವು ಅದನ್ನು ಬರೀತೀರಿ, ಅಷ್ಟು ರೂಢಿಸ್ಕೊಂಡು ಹೋಗ್ರಿ. ಇನ್ನು ನಾನು ಪತ್ರಲೇಖನದಲ್ಲಿ ನಾನು ನಿಮ್ಗೆ ಏನು ಹೇಳೋದಂದರೆ, ವೈಯಕ್ತಿಕ ಪತ್ರವನ್ನು ಬರೆಯೋದನ್ನು ರೂಢಿಸ್ಕೊಡ್ರಿ. ವೈಯಕ್ತಿಕ ಅಂದರೆ ತಂದೆ ತಾಯಿ ಗೆಳೆಯ ಗೆಳತಿ ಸಹೋದರ ಸಹೋದರಿ. ಈ ಪತ್ರವನ್ನು ಬರಿಬೇಕಾದ್ರೆ ಈ ಸ್ಟೆಪ್ಗಳನ್ನು ನಿಮಗೆ ನೆನಪಿಟ್ಕೋಬೇಕು. ನೀವು ಪತ್ರದಲ್ಲಿ ಬರೀತಕ್ಕಂಥ ಇಂದ ಸಂಬೋಧನೆ ವಿಷಯ ಹಾಕಿದರೆ ವೈಯಕ್ತಿಕ ಪತ್ರದಲ್ಲಿ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಪತ್ರದ ಒಡಲು ವಿಷಯದ ನಿರೂಪಣೆ, ಅದನ್ನು ಸ್ವಲ್ಪ ಒಂದು 5-6 ಸಲ ವಿವರಣೆ ಮಾಡಬೇಕು, ಅದಕ್ಕೆ 2 ಅಂಕ ಇರ್ತದೆ. ಲಾಸ್ಟ್ ಮುಕ್ತಾಯ ಇಂತಿ ಸ್ಥಳ ದಿನಾಂಕ ಬರೆದ್ರೆ 1 ಅಂಕ ಇರ್ತದೆ, ಅಂದರೆ ಹೊರವಿಳಾಸ. ಲಾಸ್ಟ್ ನೀವು ಏನೇನು ಭಾಷಾ ಶೈಲಿ ಪದ ಬಳಕೆ ವಿನ್ಯಾಸವನ್ನು ಮಾಡಿದ್ರಲ್ಲ ಅದಕ್ಕೆ 1 ಅಂಕ ಕೊಡ್ತಾರೆ. ಆಮೇಲೆ ನೀವು ಮನವಿ ಪತ್ರಗಳನ್ನ ಸಹಿತ ಏನು ಮಾಡ್ಬೋದಪ್ಪ ಅಂತಂದರೆ, ನಾನು ಹೇಳಿರ್ತಕ್ಕಂಥದ್ದು ಇದು ಹೇಳಿದ್ದು ಮನವಿ ಪತ್ರದ ಹೇಳಿದೆ. ಸೊ ತಂದೆಗೆ ಬರೀತಕ್ಕಂಥ ಪತ್ರದಲ್ಲಿ ಇದಿತ್ತು. ಇಂದ ವಿಳಾಸ ದಿನಾಂಕ ಸಂಬೋಧನೆ ಕ್ಷೇಮ 1 ಅಂಕ, ಒಡಲು ವಿಷಯ 2 ಅಂಕ, ಮುಕ್ತಾಯ ಇಂತಿ ಹೊರವಿಳಾಸ 1 ಅಂಕ, ಭಾಷಾ ಶೈಲಿ ಪದ ಬಳಕೆ 1 ಅಂಕ. ಇದು ಮನವಿ ಪತ್ರಕ್ಕೆ ಸಂಬಂಧಪಟ್ಟಿದ್ದು. ಇದು ಖಾಸಗಿ ಅಂದರೆ ತಂದೆ ತಾಯಿ ಸಹೋದರ ಸಹೋದರಿಗೆ ಬರೀತಕ್ಕಂಥ ಪತ್ರ. ಇಷ್ಟು ನಿಮಗೆ ಗೊತ್ತಿರಲಿ. ಇಲ್ಲಿಂದ ನಿಮಗೆ 5 ಅಂಕಗಳನ್ನು ನೀವು ಸಿಗ್ತದೆ. ಬಹಳ ಏನಿಲ್ಲ. ತಾಯಿಗೆ ಪಾಲಕರ ಸಭೆಗೆ ಬರುವಂತೆ, ವಾರ್ಷಿಕೋತ್ಸವ ಸಭೆಗೆ ಬರುವಂತೆ, ಅಥವಾ ಶಾಲೆಯಲ್ಲಿ ನಡೀತಕ್ಕಂಥ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಆಗಮಿಸುವಂತೆ, ತಂದೆಗೆ ಪ್ರವಾಸಕ್ಕೆ ಹಣ ಕೊಡುವಂತೆ. ಸೊ ಇವೇ ಸಿಂಪಲ್ ಆಗಿ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಗೆಳೆಯ ಅನ್ನೋ ಮೇಲೆ ಪರೀಕ್ಷಾ ತಯಾರಿ ಬಗ್ಗೆ ಕೇಳ್ತಾರೆ. ಓಕೆ, ಗೆಳೆಯಂದನೂ ಕೂಡ ಪರೀಕ್ಷಾ ತಯಾರಿ, ಅಲ್ಲಿ ಅವರು ಶಾಲೆಯಲ್ಲಿ ಆಚರಿಸಿರ್ತಕ್ಕಂಥ ಆಚರಣೆಗಳು ಹೇಗಿತ್ತು ಅದನ್ನು ಏನು ಮಾಡ್ತಾರೆ, ಅದನ್ನೇ ಸಿಂಪಲ್ ಆಗಿ ಕೇಳ್ತಾರೆ. ಅದನ್ನು ನೋಡ್ಕೊಂಡು ಹೋಗಿ. ಪತ್ರದಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಕಂಪಲ್ಸರಿ ಆಗಿರ್ತಕ್ಕಂಥದ್ದು ಹಂತಗಳನ್ನು ವಿನ್ಯಾಸಗಳನ್ನು ನೀವು ಇದನ್ನು ಇಟ್ಕೊಳ್ಳೇಬೇಕು. ಅದಕ್ಕೆ ನಾನು ಇಲ್ಲಿ ನಿಮಗೆ ಇಮೇಜನ್ನು ಕೊಟ್ಟಿದ್ದೆ. ಇನ್ನು ಹಾಗಾದರೆ ಯಾವೆಲ್ಲ ಪ್ರಬಂಧಗಳನ್ನು ನೀವು ಕೊಲ್ಕೊಂಡು ಹೋಗಬೇಕು. ಸೊ ಪ್ರಬಂಧದಲ್ಲಿ ನಾವು ಹೆಚ್ಚು ಕ್ವಶನ್ ಪೇಪರ್ಗಳನ್ನು ನೋಡಿದರೆ ರಾಷ್ಟ್ರೀಯ ಹಬ್ಬ, ರಾಷ್ಟ್ರೀಯ ಭಾವೈಕ್ಯತೆ ಮೇಲೆ 1 ವಿಷಯಗಳನ್ನು ಮ್ಯಾಕ್ಸಿಮಮ್ ಕೊಡ್ತಾರೆ. ಆಮೇಲೆ ಇದಂದ್ರೂ ಕೂಡ ಟ್ರೆಂಡಿಂಗ್ ಅಲ್ಲದ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯರ ಸಾಧನೆ, ಅದರಲ್ಲಿ ಚಂದ್ರಯಾನ 3 ಕೂಡ ಬಂತು. ಅದನ್ನು ಕೂಡ ನೋಡ್ಕೊಂಡೋಗಿ. ರೀಸೆಂಟ್ ಸ್ವಲ್ಪ ಜಾಗತಿಕ ತಾಪಮಾನ ಭಾಳ ಬಿಸಿಲದ, ಹೀಗಾಗಿ ನಾವು ಜಾಗತಿಕ ತಾಪಮಾನ, ಪರಿಸರ ಸಂರಕ್ಷಣೆ, ನಿರುದ್ಯೋಗ, ಜನಸಂಖ್ಯೆಗಳನ್ನು ಹೇಳ್ಬೋದು. ಆಮೇಲೆ ಶಾಲೆಗೆ ಸಂಬಂಧಪಟ್ಟಂತೆ 1 ವಿಷಯಗಳನ್ನು ಕೂಡ ಬರ್ತದೆ. ಅದು ಇಕೋ ಕ್ಲಬ್ ಆಗಿರ್ಬೋದು, ಮತದಾರರ ಜಾಗೃತಿ ಕ್ಲಬ್ ಆಗಿರ್ಬೋದು, ಭಾಷಾ ಸಂಘ, ಕ್ರೀಡಾ ಸಂಘ, ಅವುಗಳ ಬಗ್ಗೆ ಬರ್ಬೋದು. ಇನ್ನು ಈ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ, ಭಯೋತ್ಪಾದನೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ, ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ,
ಓಕೆ, ಇದು ಭಯೋತ್ಪಾದನೆ ನಿಯಂತ್ರಣ ನಿರ್ಮೂಲನೆ ಅಂತ ನೆನಪಿಟ್ಕೊಂಡ್ರೆ, ಮತ್ತೆ ಬರೀ ಭಯೋತ್ಪಾದನೆ ಅಂತ ಬರ್ದಿದ್ದೀರಿ. ಓಕೆನಾ. ಸೊ ಇದು ಕೂಡ ನಿಮ್ಗೆ ಏನಾಗಬೇಕಪ್ಪ ಅಂತಂದ್ರೆ ಗೊತ್ತಿರಬೇಕು. ಸೊ ಇಲ್ಲಿಂದನೂ ಕೂಡ ನಿಮ್ಗೆ ಏನು ಮಾಡ್ತಾ ಇದ್ದಾರೆ, ವಿಷಯಗಳನ್ನು ಕೊಡ್ತಾರೆ. ಒಟ್ಟಾರೆ ಪ್ರಚಲಿತ ವಿಷಯಗಳಿಗೆ ಅನುಗುಣವಾಗಿ ಒಂದಿರ್ತದ, ಸ್ವಲ್ಪ ವಿಚಾರಕ್ಕೆ ಅನುಗುಣವಾಗಿ ಕೇಳೋದಾದ್ರೆ ಅಲ್ಲಿನೂ ಕೂಡ ಒಂದು ನಿಮ್ಗೆ ಏನು ಮಾಡ್ತಾರೆ, ಕೇಳ್ತಾರೆ. ಇಷ್ಟರಲ್ಲಿ ನಿಮ್ಗೆ ಒಂದಂತರೂ ಕೂಡ ಗ್ಯಾರಂಟಿಯಾಗಿ ಬರ್ತದೆ. ಸ್ವಲ್ಪ ಚೆನ್ನಾಗಿ ಅವನ್ನ ಇವತ್ತೇ ಪ್ರಿಪೇರ್ ಮಾಡ್ಕೊಡ್ರಿ. ನಾನು ಇಲ್ಲೆಲ್ಲ ಹಾಕಿದ್ದೀನಿ. ಸೊ ಬರೀತಕ್ಕಂಥ ಪ್ರಸ್ತಾವನೆಗೆ 1, ವಿಷಯದ ನಿರೂಪಣೆಗೆ 2, ಉಪಸಂಹಾರಕ್ಕೆ 1, ಭಾಷಾ ಶೈಲಿ ಮತ್ತು ಪದಬಂಧಗೆ 1 ಮಾರ್ಕ್ಸ್ ಕೊಡ್ತಾರೆ. ಒಟ್ಟು 5 ಮಾರ್ಕ್ಸ್ ಇರ್ತದೆ. ಇನ್ನು ಈ ವರ್ಷ ಅಲಂಕಾರದ ಬಗ್ಗೆ ನೆನಪಿಟ್ಕೊಡ್ರಿ. ಒಟ್ಟು ಪುಸ್ತಕದ ಉದಾಹರಣೆಗಳು ಬರೋದು ಡೌಟ್ ಅದ. ಯಾಕಂದ್ರೆ ಇನ್ನೊಂದು ನೆನಪಿಟ್ಕೊಡ್ರಿ, ಕ್ವಶನ್ ಪೇಪರ್ ವೇಟೇಜ್ 20% ಡಿಫಿಕಲ್ಟ್ ಇರ್ತದೆ. ಇಟ್ ಮೀನ್ಸ್ 16 ಮಾರ್ಕ್ಸ್ ನಿಮ್ಗೆ ಏನಾಗಿರ್ತಪ್ಪ ಅಂದ್ರೆ ಕಷ್ಟದ ಪ್ರಶ್ನೆಗಳು ಇರ್ತಾವ. ಅಷ್ಟು ಸರಳವಾಗಿ ಪ್ರಶ್ನೆಗಳು ಇರೋದಿಲ್ಲ. ಅಂದರೆ ಇರ್ತಾವ, ಬಟ್ ನೀವು ಸ್ಕೋರ್ ಮಾಡಬೇಕು, ಔಟ್ ಮಾಡಬೇಕಾದ್ರೆ ಪುಸ್ತಕದ ಎಳೆ ಸಾಲುಗಳನ್ನು ಓದಬೇಕು. ಅವಾಗ ಮಾತ್ರ ನಿಮಗೆ ಸ್ಕೋರ್ ಆಗಕ್ಕೆ ಸಾಧ್ಯ ಆಗ್ತದೆ, ಇಲ್ಲದ್ರೆ ಸ್ಕೋರ್ ಆಗೋದಿಲ್ಲ. ಇದು ಕೂಡ ಗೊತ್ತಿರಲಿ. ಬಟ್ ಅಲಂಕಾರದ ಲಕ್ಷಣಗಳನ್ನು ಬರಿಬೇಕು, ಸಮನ್ವಯ ಮಾಡೋದನ್ನು ತಿಳ್ಕೊಳ್ರಿ. ಅದು ಉಪಮಾಲಂಕಾರದಲ್ಲಿರ್ತಕ್ಕಂಥ ಅಂತೆ, ರೂಪಕದಲ್ಲಿರ್ತಕ್ಕಂಥ ಉಪಮಾನ ಉಪಮೇದ ಅಭೇದ ವರ್ತನೆ, ದೃಷ್ಟಾಂತ, ಅರ್ಥಾಂತರನ್ಯಾಸ. ಸೊ ಹಿಂಗೆ ಯಾವೆಲ್ಲ ಟ್ರಿಕ್ಸ್ಗಳನ್ನು ನಾವು ಹಾಕ್ಬೋದು ಅನ್ನೋದನ್ನು ನೋಡ್ಕೊಡ್ರಿ. ಬಟ್ ಒಂದು ನೆನಪಿಟ್ಕೊಡ್ರಿ, ಪುಸ್ತಕದ ಉದಾಹರಣೆಗಳು ಬರೋದು ಕಷ್ಟ ಇದ್ದಾವೆ. ಅದಕ್ಕೆ ಅನುಗುಣವಾಗಿ ಹೊಸ ಉದಾಹರಣೆಗಳನ್ನು 8th 9th ಪುಸ್ತಕದಲ್ಲಿ ನೋಡ್ಕೊಂಡೋಗಿ ನಾನು ಒಂದು ವಿಡಿಯೋವನ್ನು ಸಹಿತ ನಿಮಗೆ ಮಾಡಿಕೊಡ್ತೀನಿ. 8th 9th 10th ಎಲ್ಲ ವಿಷಯಗಳಲ್ಲಿರ್ತಕ್ಕಂಥ ಉದಾಹರಣೆಗಳು, ಟ್ರಿಕ್ಸ್ಗಳನ್ನು ಅದನ್ನು ಕೂಡ ನೋಡ್ಕೊಡ್ರಿ. ಅಲಂಕಾರ ಒಟ್ಟೆ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಲಕ್ಷಣ ಬರಿಬೇಕು, ಸಮನ್ವಯ ಮಾಡೋದನ್ನು ಕಲ್ಕೊಡ್ರಿ. ಇನ್ನು ಛಂದಸ್ಸದಲ್ಲಿ ನೋಡೋದಾದ್ರೆ 2 ಪ್ರಕಾರ ಗೊತ್ತಿರಲಿ, ಅಕ್ಷರಗಣ ಮತ್ತು ಮಾತ್ರಾಗಣ. ಬಟ್ ಈ ಕಡೆ ಏನು ಮಾಡಕತ್ತಾರಪ್ಪ ಅಂದ್ರೆ ಅಕ್ಷರಗಳ ಗಣಗಳನ್ನೇ ಕೇಳಕತ್ತಾರ. ಅಂದ್ರೆ ಚಂಪಕ ಮಾಲೆ, ಉತ್ಪಲ ಮಾಲೆ, ಆಮೇಲೆ ಮತ್ತೆ ಭವಿಕ್ರೀಟತ, ಶಾರ್ದೂಲ ಇವುಗಳನ್ನ ಕೇಳ್ತಾ ಇದ್ದಾರೆ. ಇನ್ನು ಮಾತ್ರಾಗಣಗಳಲ್ಲಿ ನೋಡೋದಾದ್ರೆ ನಾವೇನು ಮಾಡ್ಬೋದು ಅಂದ್ರೆ ಕಂದ ಪದ್ಯ, ಭಾಮಿನಿ, ವಾರ್ಧಕ ಇವಾದ್ರ ಮೋಸ್ಟ್ ಪಾಪ್ಯುಲರ್ ಇದಾವೆ. ಸೊ ಅದನ್ನ ಏನು ಮಾಡ್ತಾರೆ, ವಿಶೇಷವಾಗಿ ಕಂದ ಪದ್ಯ ಕೇಳ್ತಾರೆ. ಇಲ್ಲಾಂದ್ರೆ ಅಕ್ಷರಗಣಗಳಲ್ಲಿ ಚಂಪಕ ಮತ್ತು ಉತ್ಪಲ ಮಾಲೆ ಇರ್ತದೆ. ಅವುಗಳ ಗಣಗಳ ವಿಂಗಡಣೆ, ಆಮೇಲೆ ಯಾವ ಥರನಾಗಿರ್ತಕ್ಕಂಥ ವಿನ್ಯಾಸ ಇರಬೇಕು ಅನ್ನೋದನ್ನು ನೋಡ್ಕೊಂಡೋಗಿ ಅಲ್ಲಿಂದ ಖಂಡಿತವಾಗಿ ನಿಮಗೆ 3 ಮಾರ್ಕ್ಸು ಬಂದೇ ಬರ್ತಾವೆ. ಇನ್ನು ಪ್ರತಿ ಪಾಠದ ಕ್ವಶನ್ ಆನ್ಸರನ್ನು ನೋಡ್ತಾ ಹೋಗ್ತೀನಿ. ಯಾವೆಲ್ಲ ಇಂಪಾರ್ಟೆಂಟ್ ಇದಾವೆ ಅಂತ ಹೇಳ್ತೀನಿ, ಅದನ್ನು ಸಹಿತ ತಾವುಗಳು ನೋಡ್ಕೊಂಡೋಗಿ. ಸೊ ಯಾಕಂದರೆ ಇಲ್ಲಿಂದ ಕ್ವಶನ್ಸ್ ನಿಮಗೆ ಭಾಳ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಸೊ ನಮ್ಮ ಭಾಷೆಯಲ್ಲಿ ನೋಡೋದಾದರೆ ಸ್ನೇಹಿತರೆ, ಸೊ ವೆರಿ ಇಂಪಾರ್ಟೆಂಟ್ ಅಂದರೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡ್ತವೆ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂತು, ಯಾಕಂದರೆ ಭಾಷೆ ಯಾವುದಕ್ಕೆ ಸಾಧನೆ, ಇದು ಪ್ರಿಪ್ರೇಟರಿಯಲ್ಲಿ ಕೇಳಿದ್ರು. ಸೊ ಅದಕ್ಕಾಗಿ ಇದನ್ನೇನು ಇಟ್ಕೊಂಡಿಲ್ಲ. ಆಮೇಲೆ ವಿಶೇಷವಾಗಿ ನೋಡೋದಾದ್ರೆ 2 ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್. ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಆಗಿರ್ಬೋದು. ಸೊ ಜೊತೆಗೆ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ, ಯಾಕಂದರೆ ಇದು ಕನ್ನಡ ಭಾಷೆ ಹದಗೊಂಡದ್ದು ಪ್ರಿಪ್ರೇಟರಿಯಲ್ಲಿ ಕೇಳಿದ್ದಾರೆ. ಸೊ ಹೀಗಾಗಿ ಗ್ರಾಂಥಿಕ ಮತ್ತು ವ್ಯವಹಾರ ಭಾಷೆಯ ಲಕ್ಷಣಗಳು ಮತ್ತು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ. ಇದು ಒಂದು ಪ್ರಶ್ನೆ ನೆನಪಿಟ್ಕೊಂಡೋಗಿ. ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳೋದು ಯಾವಾಗ, ನಿಮಗೆ 4 ಮಾರ್ಕ್ಸ್ ಕೇಳಿದ್ರೆ ಇದನ್ನು ಬರೀರಿ. ಜೊತೆಗೆ ಎಂ ಮರಿಯಪ್ಪ ಭಟ್ರವರ ಒಂದು ಲೇಖಕ ಪರಿಚಯವನ್ನು ಸಹಿತ ನಿಮಗೆ ನೆನಪಿರಲಿ. ಇನ್ನು ಇಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸಂದರ್ಭಗಳನ್ನು ನೋಡೋದಾದರೆ ಇವೇ 3 ಇಂಪಾರ್ಟೆಂಟ್. ತಪ್ಪುದೇ ಬರಸಂ ಧೃತಮ ನಯಸೇನ ಹೇಳಿದ್ದು, ಸಿಗುರು ತೆಗೆದ ಕಬ್ಬಿನಂತೆ ಮಹಾಲಿಂಗರಂಗ ಹೇಳಿದ್ದು, ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ. ಇಷ್ಟು ನೋಡಿಕೊಂಡ್ರೆ ನಮ್ಮ ಭಾಷೆಯಿಂದ 4 ಮಾರ್ಕ್ಸ್ ಆರಾಮಾಗಿ ಪಡಿತೀರಿ. ಬಟ್ ವ್ಯಾಘ್ರಗೀತೆಯಲ್ಲಿ ಏನಪ್ಪ ಅಂತಂದರೆ ಶಾನುಭೋಗರಿಗೆ ತಲೆ ಸುತ್ತಲು ಕಾರಣ, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅದನ್ನು ನೋಡ್ಕೊಂಡೋಗಿ. ಇಲ್ಲಿರ್ತಕ್ಕಂಥ 2 ಮಾರ್ಕ್ಸ್ನು ಮ್ಯಾಕ್ಸಿಮಮ್ ಎಲ್ಲ ಕ್ವಶನ್ ಇಂಪಾರ್ಟೆಂಟೇ ಇದ್ದಾವೆ. ಅದು ಮದಲಿಂಗರ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು, ಹುಲಿ ಹಿಂದಿನಿಂದ ಹಾರಿಕೊಳ್ಳದಿರಲು ಕಾರಣ ಏನು, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನು ವಿವರಿಸಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಇದು 4 ಮಾರ್ಕ್ಸಿಗೆ ಕೇಳಿದ್ರೆ ಇಲ್ಲಿಂದ ಬರ್ಬೋದು. ಮೂರ್ತಿ ರಾಯರ ದೃಷ್ಟಿಯಲ್ಲಿ ಹುಲಿ ಬೇಟೆಯಾಡಿದ ಬಗೆಯನ್ನು ವಿವರಿಸಿರ ಅಂತ ಕೇಳಿದ್ದಾರೆ. ಸೊ ಅದನ್ನು ಕೂಡ ಸ್ವಲ್ಪ ನೋಡ್ಕೊಂಡೋಗಿ, ಇಂಪಾರ್ಟೆಂಟ್ ಇದೆ. ಆಮೇಲೆ ಈ ಒಂದು ವ್ಯಾಘ್ರಗೀತೆಯಲ್ಲಿ ನಾವು ಸಂದರ್ಭಗಳನ್ನು ನೋಡೋದಾದರೆ ಈ 3 ವ್ಯಾಘ್ರಗೀತೆಯಲ್ಲಿರ್ತಕ್ಕಂಥ ಸಂದರ್ಭ ಹೊಸವಿದ್ದಾವೆ. ಸ್ವಧರ್ಮೇ ನಿಧನಂ ಶ್ರೇಯ, ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದೆ ಪುಸ್ತಕ, ಹುಲಿ ಈಗ ಎಷ್ಟು ಹಸಿದಿರಬೇಕು ಅಂತ ಇದೆ. ಸೊ ಇದು ಸ್ವಲ್ಪ ನೋಡ್ಕೊಂಡೋಗಿ, ಯಾಕಂದ್ರೆ ಅಗ್ನಿಭೂತಿ ವಾಯುಭೂತಿಯರ ಕಥೆಯಲ್ಲಿರ್ತಕ್ಕಂಥ ಸಾಲನ್ನು ಹೋಲ್ತದದು. ಸ್ವಧರ್ಮೇ ನಿಧನಂ ಶ್ರೇಯ. ಸೊ ಈಗ ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಅದು ವ್ಯಾಘ್ರಗೀತೆಯ ವಾಕ್ಯ ಇದೆ. ಯಥಾವತ್ತಾಗಿ ಖಂಡವಿದಕ್ಕೋ ಮಾಂಸವಿದಕ್ಕೋ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ, ಇಂಪಾರ್ಟೆಂಟ್ ಅದ, ಅದನ್ನು ಸ್ವಲ್ಪ ಹೆಚ್ಚು ಲಕ್ಷ ಕೊಡ್ರಿ. ಭಾಗ್ಯಶಿಲ್ಪಿಗಳು ಪಾಠದಲ್ಲಿ ನೋಡೋದಾದ್ರೆ ಇಲ್ಲಿ 4 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಇರ್ತದೆ. ಲಾಂಗ್ ಕ್ವಶನ್ ಆಲ್ಮೋಸ್ಟ್ ನಿಮಗೆ ಮನಿ ಪ್ರಿಪ್ರೇಟರಿ ಕೇಳಿದ್ರು, ಈ ಸಲ ಕೇಳೋದು ಡೌಟ್ ಅದ. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕೆ ಕಂಕಣಬದ್ಧರಾದರು, ಏಷ್ಯಾ ಖಂಡದ ಮೊದಲ ಜಲವಿದ್ಯುತ್ ಯೋಜನೆ. ಆಮೇಲೆ 2 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರ, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರ ಹೇಳಿದ್ದು, ನೆಹರು ಅವರು ಸರ್ ವಿಶ್ವೇಶ್ವರ ಬಗ್ಗೆ ಹೇಳಿದ್ದು. ಇವೆರಡು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ. ಇನ್ನು 2ರಲ್ಲಿ 1 ಅಂತ ಪರ್ಫೆಕ್ಟ್ ಮಾಡ್ಕೊಂಡು ಹೋಗ್ರಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯವಾಯಿತು ಹೇಗೆ. ಇನ್ನು ಇಲ್ಲಿ ನಾನು ಈ 2 ವಾಕ್ಯಗಳನ್ನು ಹೊಸವಿದ್ದಾವೆ. ಸಂದರ್ಭದಲ್ಲಿ ಕೈಗಾರೀಕರಣ ಇಲ್ಲವೇ ಅವನತಿ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಸೊ ಇದು ಇಂಪಾರ್ಟೆಂಟ್ ಅದ. ಇದು ಭಾಗ್ಯಶಿಲ್ಪಿಗಳು ಪಾಠದಲ್ಲಿರ್ತಕ್ಕಂಥ ವಾಕ್ಯ.
ಸೊ ಸಾಮಾಜಿಕ ಕಾನೂನು ಒಳಗೆ ಹರಿಕಾರ ಅವರ ಸಾಧನೆ ಕಿರೀಟ ಮತ್ತೊಂದಕ್ಕೆ ಗರಿ ಸೇರಿಸಿತು. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಸೊ ಇಷ್ಟುಗಳನ್ನು ಕೂಡ ನೋಡ್ಕೊಂಡು ಹೋದ್ರೆ ಕೆಲಸ ಆಗ್ತದೆ. ಇನ್ನು ಎದೆಗೆ ಬಿದ್ದ ಅಕ್ಷರದಿಂದ 4 ಮಾರ್ಕ್ಸಿಗೆ ಲಾಂಗ್ ಕ್ವಶನ್ ಬರೋದಿಲ್ಲ. ಇಲ್ಲಿ ಬರೋದು ಏನಪ್ಪ ಅಂದರೆ 2 ಮಾರ್ಕ್ಸಿನ ಕ್ವಶನು ಸಂದರ್ಭ ಅಥವಾ ದೇವನೂರು ಮಹಾದೇವರ ಪರಿಚಯ ನೆನಪಿಟ್ಕೊಡ್ರಿ. ಇಂದೆಲ್ಲ ನಾಳೆ ಫಲ ಕೊಡುವ ಅಂಶಗಳು: ಮನೆ ಮಂಚಮ್ಮ ಯಾರು, ಮನೆ ಮಂಚಮ್ಮನ ಕತೆ ಹೇಳಿದ ಕವಿ, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು, ವಚನಕಾರರಿಗೆ ಯಾವುದು ದೇವರಾಗಿತ್ತು, ಅಶೋಕ್ ಪೈ ಅವರ ವೃತ್ತಿ, ದೇವನೂರವರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ. ಆಮೇಲೆ 2 ಮಾರ್ಕ್ಸಲ್ಲಿ ಮೇನ್ 2 ಕ್ವಶನ್ ಇವು. ಯಾವುದು? ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯ, ವಚನಕಾರರ ದೃಷ್ಟಿಯಲ್ಲಿ ಅರಿವು. ಇವೆರಡು ಮತ್ತೆ ಒಂದು ಯಾವುದು ದೇವನೂರು ಮಹಾದೇವರ ಪರಿಚಯ ನೋಡ್ಕೊಂಡ್ರೆ ಕೆಲಸ ಆಗ್ತದೆ. ಇಲ್ಲಿ ಈ ಒಂದು 2 ವಾಕ್ಯಗಳು ಇಂಪಾರ್ಟೆಂಟ್ ಇದಾವೆ. ನಿನಗೊಂದು ಗುಡಿ ಮನೆ ಕಟ್ಟಿಸ್ತಾ ಇದ್ದೀವಿ ತಾಯಿ, ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮ್ಮತಿಯ ಬುದ್ಧ. ಇವೆರಡು ವಾಕ್ಯ ನೋಡ್ಕೊಡ್ರಿ. ಬಾಕಿ ಎಲ್ಲ ಅವೆಲ್ಲ ಇಂಪಾರ್ಟೆಂಟ್ ಅನಿಸ್ತದೆ. ಹಾಗಾದರೆ ಎಲ್ಲರಿಗೂ ಮನೆ ಆಗೋರಿಗೆ ನನಗೂ ಮನೆ ಬೇಡ, ಯಾವ ಜೀವಿ ತನ್ನಷ್ಟಕ್ಕೆ ತಾನಿಲ್ಲ, ಅವರವರಿಗೆ ಅವರವರ ಪ್ರಜ್ಞೆಯೇ ದೇವರು, ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಇತ್ತು. ಸೊ ಇಲ್ಲಿ ಲಾಂಗ್ ಕ್ವಶನ್ ಏನು ಬರೋದಿಲ್ಲ, ಡೋಂಟ್ ವರಿ. ಇನ್ನು ಯುದ್ಧ ಪಾಠದಲ್ಲಿ ನೋಡೋದಾದ್ರೆ ಭಾಳ ಇಂಪಾರ್ಟೆಂಟ್ ಅದು. ಇಲ್ಲಿ ರಾಹಿಲ ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಏನೇನು ಇಟ್ಟುಕೊಂಡಿದ್ದ, ರಾಹಿಲ ಮುದುಕಿ ಎದುರಿಗೆ ನುಡಿದ ಗಂಭೀರವಾದ ಮಾತ್ಯಾವುದು, ಯುದ್ಧದ ಬಗ್ಗೆ ಮುದುಕಿ ಏನೆಂದು ಗೊಣಗಿಕೊಂಡು ಬಾಗಿಲು ತೆರೆದಳು. ಆಮೇಲೆ 2 ಮಾರ್ಕ್ಸಲ್ಲಿ ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದ, ಮಹಿಳೆಯ ಅರ್ಥನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು, ಮುದುಕಿ ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳು, ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು ಅಂತ ಕೇಳಿದ್ದಾರೆ. ಸೊ ಅದನ್ನು ನೋಡ್ಕೊಡ್ರಿ. ಇನ್ನು 2 ಕ್ವಶನ್ ಇಂಪಾರ್ಟೆಂಟ್ ನೋಡ್ಕೊಂಡು ಹೋಗಿ 4 ಮಾರ್ಕ್ಸಿಗೆ. ಮುದುಕಿ ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸ್ತಾಳೆ, ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. 2ರಲ್ಲಿ 1 ಕ್ವಶನನ್ನು ನೀವು ಬ್ಯಾಟ್ ಮಾಡಲೇಬೇಕು, ಯಾಕಂದರೆ ಬಂದರೂ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಇನ್ನು ಸಂದರ್ಭಗಳನ್ನು ನೋಡೋದಾದರೆ ನಾನೊಂದು 4 ಹೊಸ ವಾಕ್ಯಗಳನ್ನೇ ಕೊಟ್ಟಿದ್ದೀನಿ. ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಅಯ್ಯೋ ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ, ಗಾಯ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡೋದೇ ಯುದ್ಧದ ಫಲಿತಾನೇ, ಈ ರಾತ್ರಿಯನ್ನು ಈ ಕೋಣೆಯಲ್ಲೇ ಕಳೆಯಿರಿ ಅಂತಕ್ಕಂಥದ್ದು. ಸೊ ಯುದ್ಧ ಪಾಠದಲ್ಲಿರ್ತಕ್ಕಂಥ ಹೊಸ ವಾಕ್ಯದ ಸಂದರ್ಭಗಳಿದ್ದಾವೆ. ಸೊ ಬಂದರೂ ಬರ್ಬೋದು, ಡೋಂಟ್ ವರಿ. ಶಬರಿ ಪಾಠದಲ್ಲಿ ನೋಡೋದಾದರೆ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನು ಸಂಗ್ರಹಿಸಿದಳು, ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು, ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು, ಇಂಪಾರ್ಟೆಂಟ್. 2 ಮಾರ್ಕ್ಸಲ್ಲಿ ಭಾಳ ರಿಪೀಟೆಡ್ ಕ್ವಶನ್. ರಾಮ ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದ, ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದ, ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳು, ಶಬರಿ ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿ. ಇವು 4 ಕೂಡ ಇಂಪಾರ್ಟೆಂಟ್ ಇದ್ದಾವೆ, ನೀವು ಬ್ಯಾಟ್ ಮಾಡಲೇಬೇಕು. ಇನ್ನು 4 ಮಾರ್ಕ್ಸಲ್ಲಿ ಇವು 2 ಕ್ವಶನ್ಸ್ ನೋಡ್ಕೊಡ್ರಿ. ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭ, ಆಮೇಲೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಅನ್ನೋದು ಇಂಪಾರ್ಟೆಂಟ್. ಇನ್ನು ಶಬರಿ ಪಾಠದಲ್ಲಿ ಏನಾದರೂ ಸಂದರ್ಭಗಳು ಬಂದ್ರೆ ಸೊ ಭಾಳ ವಾಕ್ಯಗಳು ಹೊಸವಿದ್ದಾವೆ ನೋಡ್ರಿ, ಅವೆಲ್ಲವುಗಳು ಇಂಪಾರ್ಟೆಂಟ್. ನೋಡಿ, ಮರೆಗೆ ಬಾ ಅಣ್ಣಯ್ಯ ಪರಿಕಿಸುವ ಮುನ್ನ, ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಭಿಯದು, ನಿಂತಲ್ಲಿಯೇ ನಾ ನಿಂತಿರುವೆ, ಇಂದು ನೀನೇ ಮುಂದೆ ನಾನಿರುವೆ ಹಿಂದೆ, ನಿನ್ನಳಮೆ ಮೃದುತೆಯನ್ನು ಅವನ ಸ್ಪರ್ಶಕ್ಕೆ ತೆರೆದೆ, ನಿನ್ನಾದರದಳು ಸುಖಿ ನಾವು, ಕಣ್ಣ ನೀರಿದೇಕೆ ತಾಯಿ ತುಸುವನೇ ಯವಿಲ್ಲ. ಸೊ ಎಲ್ಲ ಹೊಸವನ್ನ ಸಿಕ್ತು. ಸೊ ಇಲ್ಲಿಂದ ಬಹಳಷ್ಟು ಬಂದರೆ ಇಲ್ಲಿಂದ ಕ್ವಶನ್ಸ್ಗಳು ಬರ್ಬೋದು. ಸೊ ಸ್ಕ್ರೀನ್ಶಾಟ್ ಆದರೂ ತಗೊಳ್ರಿ, ಇಂಪಾರ್ಟೆಂಟ್ ಅದ. ಶಬರಿದಿಂದ ಪಾಠದ ಮಧ್ಯದಿಂದ ಸಂದರ್ಭಗಳು ಬಂದರೂ ಬರ್ತಾವೆ. ಲಂಡನ್ ನಗರ ಪಾಠಕ್ಕೆ ಹೋಗೋಣ. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರು, ನೆಲ್ಸನ್ ಮೂರ್ತಿ ಇರುವ ಸ್ಥಳದ ಹೆಸರು, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓನಿ. ಇನ್ನು 2-3 ವಾಕ್ಯದಲ್ಲಿ ಕೇಳೋದಾದರೆ ವೂಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿದ್ದಾರೆ, ಟೊಪ್ಪಿಗೆ ವಿಶೇಷತೆಯನ್ನು ಲೇಖಕರು ದಾಖಲಿಸಿದ್ದು, ಪೋಯೆಟ್ ಕಾರ್ನರ್ನಲ್ಲಿ ಯಾವ ಕವಿಗಳ ಸಮಾಧಿಗಳಿವೆ. ಇನ್ನು ಈ ಕಲ್ಲುಪಾಟಿಯ ವಿಶೇಷತೆಗಳನ್ನು ನೋಡ್ಕೊಡ್ರಿ, ಇಂಪಾರ್ಟೆಂಟ್ ಅದ. ಇದು ಒಂದು ಇಂಪಾರ್ಟೆಂಟ್ 4 ಮಾರ್ಕ್ಸಿಗೆ ಬಂದರೆ ಬರ್ಬೋದು. ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸುವ ವಿಶೇಷತೆಗಳು ಮ್ಯಾಕ್ಸಿಮಮ್ ಬರ್ತಕ್ಕಂಥ ಚಾನ್ಸಸ್ ಬಹಳ ಇದೆ, ನೋಡ್ಕೊಡ್ರಿ. ಇನ್ನು ಈ ಪಾಠದಲ್ಲಿ ಇರ್ತಕ್ಕಂಥದ್ದು ಇದು ಒಂದು ವಾಕ್ಯ ಹೊಸ ಇದ್ದದ, ಮನೆ ಹಿಡಿದಿರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಅಂತ ಬರಬೇಕಿದು. ಸೊ ಇದು ಕೂಡ ನಿಮಗೆ ಬಂದರೆ ಬರ್ಬೋದು. ಸೊ ಜೊತೆಗೆ ನಿಮ್ಮ ದೇಶದ ಗೌರವ ಕಾಯಿರಿ, ಹೊತ್ತೆಯನ್ನ ಯಾರನ್ನ ತುಳಿದರೇನು, ಪ್ರವಾಸ ಶಿಕ್ಷಣದ ಒಂದು ಭಾಗ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅನ್ನೋದು ಒಂದು ವಾಕ್ಯ ಬರ್ತದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಅದ. ಇನ್ನು ಅಗ್ನಿಭೂತಿ ವಾಯುಭೂತಿಯರ ಕತೆ ಹಳಗನ್ನಡದಾಗದ. ಸೊ ಭಾಳ ಪ್ರಿಪೇರ್ ಮಾಡ್ಕೊಡ್ರಿ. ಕೌಸಂಬಿ ಅರಸನ ಹೆಸರು, ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರಿಗೆ ಬಳಿಗೆ ಕಳಿಸ್ತಾಳೆ, ಸೂರ್ಯಮಿತ್ರ ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣ ಏನು, ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು, ಅದು ಇಂಪಾರ್ಟೆಂಟ್. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ, ಅಗ್ನಿಭೂತಿ ವಾಯುಭೂತಿಯರನ್ನು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳು, ಆಮೇಲೆ ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು, ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು, ಅದು ಇಂಪಾರ್ಟೆಂಟ್ ಅದ.
ಇನ್ನು ನೆಕ್ಸ್ಟ್ ಸೂರ್ಯ ಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ. ಸೊ ಇಂಪಾರ್ಟೆಂಟ್. ಸೊ ಇದು 1 ಮಾರ್ಕ್ಸ್ 4 ಮಾರ್ಕ್ಸಿಗೆ ಬಂದರೆ ಬರ್ತದೆ. ಸಪ್ತ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದದ್ದು ಹೇಗೆ? ಇಷ್ಟೆಲ್ಲ 4 ಇಂಪಾರ್ಟೆಂಟ್ ಇದಾವೆ. ಕನ್ನಂ ನೀರ ವಿದ್ಯಾರ್ಥಿಗಳದ್ದು, ಪಸರಂ ಗೊಟ್ಟೆನಿಲೆ ಪಂಡಿತ ಜನಮೆಲ್ಲ. ಇಷ್ಟು ನಾನು ಗದ್ಯ ಭಾಗದ ಎಲ್ಲ ಕ್ವಶನ್ಸ್ಗಳನ್ನು ಕೊಟ್ಟೆ. ನೆಕ್ಸ್ಟ್ ಪದ್ಯ ಆಗಿರ್ಬೋದು, ಪಠ್ಯಪೋಷಕ ಅಧ್ಯಯನದ್ದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಖಂಡಿತವಾಗಿ ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟಲ್ಲಿ ಕೊಡಿ. ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ PDF ಅನ್ನು ಶೇರ್ ಮಾಡ್ತೀನಿ, ಅಲ್ಲಿ ಕೂಡ ನೋಡಿ ಅಂತ ಹೇಳ್ತಾ